ಲಕ್ಕುಂಡಿಲ್ ಸಿಕ್ಕಾಗೆ ನಿಮ್ಗೂ ಏನಾದ್ರೂ 1 kg ಬಂಗಾರ ಸಿಕ್ತು ಅಂದ್ರೆ ಆ ನಿಧಿ ಯಾರಿಗೆ ಸೇರುತ್ತೆ ಗೊತ್ತಾ? ನಮ್ಮ ಭಾರತದಲ್ಲಿ ಇರುವಂತಹ ಕಾನೂನು ಏನ್ ಹೇಳುತ್ತೆ ಅಂದ್ರೆ, ಭಾರತದ ಯಾವುದೇ ಮೂಲೆಯಲ್ಲೂ ನಿಧಿ ಸಿಕ್ಕರೆ ಅದು ಗೌರ್ಮೆಂಟ್ ಪಾಲು ಅಂತ ಗೌರ್ಮೆಂಟ್ ಹೇಳುತ್ತೆ. ಗೌರ್ಮೆಂಟ್ದವರು ಆ ನಿಧಿನ ಯಾಕೆ ವಶಪಡಿಸ್ಕೊಳ್ತಾರೆ ಅಂದ್ರೆ, ಹಿಸ್ಟೋರಿಕಲ್ ಅಥವಾ ಆರ್ಕಿಯಾಲಜಿಕಲ್ ವ್ಯಾಲ್ಯೂ ಏನಾದರೂ ಇದೆಯಾ ಅಂತ ಚೆಕ್ ಮಾಡ್ತಾರೆ. ಅದು ಒಂದು ವೇಳೆ ಅದಕ್ಕೆ ವ್ಯಾಲ್ಯೂ ಇತ್ತಂದ್ರೆ ಅದನ್ನ ಹೆಚ್ಚಿನ ಪರಿಶೋಧನೆ ಮಾಡ್ತಾರೆ. ಅದಕ್ಕೆ ಏನಾದರೂ ವ್ಯಾಲ್ಯೂ ಇಲ್ಲ ಅಂತ ಅಂದ್ರೆ ಅದರಲ್ಲಿ 40 to 50% ಆ ನಿಧಿ ಮೊದಲು ಯಾರಿಗೆ ಸೇರಿರುತ್ತೋ ಅವ್ರಿಗೆ ಕೊಡ್ತಾರೆ. ಒಂದು ವೇಳೆ ಗೌರ್ಮೆಂಟ್ ಮಾತನ್ನ ನೀವು ಏನಾದರೂ ಕೇಳಾರ್ದೆ ಅದನ್ನ ಮಾರೋಕೆ ಅಥವಾ ಮುಚ್ಚಿಟ್ಕೊಳ್ಳೋಕೆ ಏನಾದರೂ ಪ್ರಯತ್ನ ಮಾಡಿದ್ದು ಗೌರ್ಮೆಂಟ್ ಗೊತ್ತಾತಂದ್ರೆ ನಿಮ್ಮ ಮೇಲೆ ಕ್ರಿಮಿನಲ್ ಕೇಸ್ ಮತ್ತೆ ಪೆನಾಲ್ಟೀಸ್, GST, ಇನ್ಕಮ್ ಟ್ಯಾಕ್ಸ್ ಈ ರೀತಿ ಸಾವಿರಾರು ಕೇಸ್ಗಳನ್ನ ನಿಮ್ಮ ಮೇಲೆ ಹಾಕ್ತಾರೆ. ಹಿಸ್ಟೋರಿಕಲ್ ಆ್ಯಂಡ್ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ಗಳಿಂದ ಸಹ ನಿಮ್ಮ ಮೇಲೆ ಕೇಸ್ ಹಾಕ್ತಾರೆ. ಅದೇ 1 kg ಗೋಲ್ಡು ನಿಮ್ಗೇನಾದರೂ ಅಮೆರಿಕಾದಲ್ಲಿ ನಿಮ್ಮ ಹೊಲದಲ್ಲಿ ಸಿಕ್ತಂದ್ರೆ ಅವಾಗ ಏನಾಗುತ್ತೆ ಗೊತ್ತಾ? ಸ್ವಂತ ಜಾಗದಲ್ಲಿ ಇದ್ದಿದ್ದೇ ಆದರೆ ಆ ನಿಧಿ ನಿಮ್ಮದೇ. ಅಮೆರಿಕಾದಲ್ಲಿ ಸಿಕ್ಕಂತಹ ಗೋಲ್ಡನ್ನ ಅಥವಾ ಯಾವುದೇ ಒಂದು ಬೆಲೆ ಬಾಳುವ ವಸ್ತುನ ನೀವು ಮಾರ್ಬೋದು. ಲೀಗಲ್ ಆಗಿ ನನಗೆ ನಿಧಿ ಸಿಕ್ಕಿದೆ ಅಂತ ಹೇಳ್ಕೋಬಹುದು. ಮತ್ತೆ ಅದನ್ನ ನಿಮ್ಗೆ ಹೇಗೆ ಬೇಕೋ ಹಾಗೆ ಉಪಯೋಗ ಮಾಡ್ಕೋಬಹುದು. ಇವಾಗ ನೀವು ಹೇಳಿ, ನಿಮ್ಗೇನಾದರೂ ಈ ನಿಧಿ ಸಿಕ್ಕಿತ್ತಂದ್ರೆ ನೀವು ಗೌರ್ಮೆಂಟಿಗೆ ಕೊಡ್ತೀರಾ ಅಥವಾ ಕೊಡಲ್ವಾ?